ಇವ್ರೇನು ಇದೇ ವಿಡಿಯೋನ ಇಷ್ಟೊಂದು ಸರಿ ಹಾಕ್ತೀರಾ ಅಂದ್ಕೊಳ್ಬೇಡಿ. ಇದು ಫುಲ್ಲು ವಿಡಿಯೋ ಲೆಂತಿ ಇತ್ತು, ನಾನು ಲಾಂಗ್ ವಿಡಿಯೋ ಮಾಡಿರಲಿಲ್ಲ. ಅದಕ್ಕೆ ಶಾರ್ಟ್ ವಿಡಿಯೋನೇ ಇದನ್ನು 3-4 ಸರಿ ಹಾಕ್ತಾಯಿದ್ದೀನಿ. ಇದೇ ಲಾಸ್ಟ್ ವಿಡಿಯೋ. ಮತ್ತು ನೆಕ್ಸ್ಟ್ ವಿಡಿಯೋ ಬರ್ತ್ಡೇ ಕೇಕ್ ಕಟ್ ಮಾಡೋ ವ್ಲಾಗು ಬರುತ್ತೆ, ನೋಡ್ತಾ ಇರಿ. ದೇವಸ್ಥಾನಕ್ಕೆ ಬಂದಮೇಲೆ ಒಳ್ಳೆ ಜಾಗ ಚೆನ್ನಾಗೈತಲ್ಲ, ಫೋಟೋ ತೆಗೆಸ್ಕೊಳ್ಲೇಬೇಕಲ್ವ. ಫೋಟೋ ಎಲ್ಲ ತೆಗೆಸ್ಕೊಂಡು ಪ್ರಸಾದ ತಗೊಂಡಿದ್ರಲ್ಲ, ಪ್ರಸಾದ ತಿಂದ್ಬಿಟ್ಟು ಇನ್ನು ಮನೆಗೆ ಹೊರಡಬೇಕು. ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಬಂದಮೇಲೆ ಒಂದು 5-10 ನಿಮಿಷ ಕುತ್ಕೊಂಡ್ರೆ ಒಂಥರ ಸಮಾಧಾನ, ತುಂಬಾ ಖುಷಿ ಅನಿಸುತ್ತೆ. ಇವಾಗ ಹೊರಡೋಣ ಬನ್ನಿ. ಬರ್ತ್ಡೇ ವ್ಲಾಗು ಹಾಕ್ತೀನಿ, ನೋಡ್ತಾ ಇರಿ. ನಿಮ್ಮ ಆಶೀರ್ವಾದ ನನ್ನ ಮಗಳ ಮೇಲೆ ಇರಲಿ. ಇವಾಗ ದೇವಸ್ಥಾನದಿಂದ ಆಚೆ ಬಂದರೆ ಇಲ್ಲಿ ಈ ಕಡೆ ಇನ್ನೊಂದು ದಾರಿ ಇದೆ. ಇಲ್ಲೊಂದು ಲಿಂಗ ಮತ್ತು ಬಸವ ದೇವ್ರನ್ನ ಕೂರಿಸಿದ್ದಾರೆ. ಮತ್ತು ಇಲ್ಲಿ ಅಷ್ಟಲಕ್ಷ್ಮಿ ದೇವ್ರಗಳನ್ನೂ ಅಷ್ಟೇ, ಎಷ್ಟು ಜನ ಅಕ್ಕ ತಂಗಿದಿರು ದೇವರಿದ್ದಾರೋ ಅಷ್ಟಲಕ್ಷ್ಮಿಯರು ಅವ್ರನ್ನೂ ಅಷ್ಟೇ. ಇಲ್ಲಿ ತುಂಬ ಜಾಗ ಚೆನ್ನಾಗಿದೆ, ಆದರೆ ಕುತ್ಕೊಳಕ್ಕೆ ಮಾತ್ರ ಆಗಲ್ಲ, ಸಿಕ್ಕಾಪಟ್ಟೆ ಬಿಸಿಲು. ಹಂಗೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇದೇ ದಾರಿಯಲ್ಲಿ ಬಂದ್ರಿ. ಇವಾಗ ಮನೆಗೆ ಹೋಗ್ತಾ ನಮ್ಮ ಫ್ರೆಂಡ್ ಮನೆಗೆ ಹೋಗಬೇಕು, ಅಲ್ಲೇ ಪಕ್ಕದಲ್ಲೇ ಇರೋದು. ಇನ್ನೇನು ದೇವಸ್ಥಾನಕ್ಕೆ ಬಂದಮೇಲೆ ಕಳ್ಳೆಪುರಿ ತಗೊಳ್ಲೇಬೇಕಲ್ವ. ಕಳ್ಳೆಪುರಿ ಎಲ್ಲ ತಗೊಂಡು ಇನ್ನು ಮನೆಗೆ ಹೊರಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ. ಕೋಟಿಲಿಂಗೇಶ್ವರ ಯಾರ್ಯಾರಿಗೆಲ್ಲ ಗೊತ್ತು, ಯಾರ್ಯಾರೆಲ್ಲ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಕೊನೆ ತನಕ ನೋಡಿ ವಿಡಿಯೋ ಸಪೋರ್ಟ್ ಮಾಡಿ. ಇಲ್ಲಿ ದೇವ್ರುಗಳೆಲ್ಲ ಚಿಕ್ಕ ತುಂಬಾ ಚೆನ್ನಾಗಿದೆ. ಇವಾಗ ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಮನೆ ಕಡೆ ಹೊರಡಬೇಕು. ಬರ್ತ್ಡೇ ವ್ಲಾಗು ಹಾಕ್ತೀನಿ, ನೋಡ್ತಾ ಇರಿ. ಯಾರ್ಯಾರೆಲ್ಲ ಬಂದಿದ್ರು, ಎಲ್ಲಿ ಮಾಡಿದ್ರಿ, ಹೇಗೆ ಮಾಡಿದ್ರಿ ಅಂತ. ಸಿಂಪಲ್ಲಾಗೇ ಮಾಡಿದಿರಿ, ಗ್ರ್ಯಾಂಡಾಗೇನು ಮಾಡಿಲ್ಲ, ಆದರೆ ಹಳ್ಳಿಯಲ್ಲಿ ಮಾಡಿದಿರಿ ಅಂತ ಒಂದು ಮಾತ್ರ ಖುಷಿ. ಓಕೆ ಫ್ರೆಂಡ್ಸ್, ಬಾಯ್.